ದೆಹಲಿಯ ಭಾರತ ಮಂಟಪಂದಲ್ಲಿ ನಡೆಯುತ್ತಿರುವ 5 ದಿನಗಳ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆಯ 3ನೇ ದಿನವಾದ ಇಂದು ಪ್ರಮುಖ ಸಭೆಗಳು ಆಯೋಜನೆಗೊಂಡಿವೆ. ಎಸ್ಟೋನಿಯಾ ಅಧ್ಯಕ್ಷ ಅಲರ್ ಕರಿಸ್ ಹಾಗೂ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಅಲ್ಲದೆ ಇತರೆ ಗಣ್ಯರು ಸಂಶೋಧನಾ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿದ್ದಾರೆ. ಈ ವಿಚಾರ ಸಂಕಿರಣ ಉದ್ದೇಶಿಸಿ ಸಚಿವ ಅಶ್ವಿನಿ ವೈಷ್ಣವ್, ಭಾರತವು ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲು ಕೃತಕ ಬುದ್ದಿಮತ್ತೆ ಮೇಲೆ ಹೆಚ್ಚು ಗಮನ ಹರಿಸಿದೆ. ಉದ್ಯಮಗಳಲ್ಲಿ ಉತ್ಪಾದಕತೆ ಸುಧಾರಿಸಲು ಮತ್ತು ಆರೋಗ್ಯ, ರಕ್ಷಣೆ, ಕೃಷಿ, ಹವಾಮಾನ ಬದಲಾವಣೆಯಂತಹ ಜನಸಂಖ್ಯಾ ಪ್ರಮಾಣದ ಸವಾಲುಗಳನ್ನು ಪರಿಹರಿಸಲು ದೇಶದಲ್ಲಿ ಎಐ ಬಳಕೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಎಐ ಶೃಂಗಸಭೆಯು ವಿವಿಧ ತಾಂತ್ರಿಕ ವಿಷಯಗಳ ಕುರಿತು ಚರ್ಚಿಸಲು ಒಂದು ಪ್ರಮುಖ ಅವಕಾಶವನ್ನು ಒದಗಿಸುತ್ತದೆ. ಕೃತಕ ಬುದ್ದಿಮತ್ತೆಯನ್ನು ಸುರಕ್ಷಿತವಾಗಿಸುವುದು ಹೇಗೆ ಎಂಬುದರ ಕುರಿತು ಚರ್ಚಿಸಬೇಕಾಗಿದ್ದು, ಇದಕ್ಕಾಗಿ ಸೂಕ್ತ ಸಲಹೆಗಳನ್ನು ನೀಡುವಂತೆ ಸಚಿವರು ಕೋರಿದರು. ಕೃತಕ ಬುದ್ದಿಮತ್ತೆಯು ಒಂದು ಪ್ರಬಲ ಸಾಧನವಾಗಿದ್ದು, ಇದನ್ನು ಮಾನವೀಯತೆಯ ಪ್ರಯೋಜನಕ್ಕಾಗಿ ಬಳಸಬೇಕು ಎಂದು ಸಹ ಅಶ್ವಿನಿ ವೈಷ್ಣವ್ ಹೇಳಿದರು. And as we discuss various technical matters, I will request the topmost brains which are present here to please do bring some solid, concrete suggestions on how to make AI safe. This is a great tool. It should be used for the benefit of humans. It shouldn't be something which really distorts that balance.